ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 21ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಕತೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 21. ಮನೆ ಮಂದಿಯೆಲ್ಲ ಮದುವೆ ಸಿದ್ಧತೆಯಲ್ಲಿ ತೊಡಗಿದರೆ ಅವಳ ಮೈಮನಸ್ಸೆಲ್ಲವೂ ತನವೆಂಬ ಹುಡುಗ ಆವರಿಸಿಕೊಂಡು ಬಿಟ್ಟಿದ್ದ. ಅವನ ಸಂಗ ಮಾಡಿದ ಫಲದಿಂದಲೋ ಅಥವಾ ಅವಳು ಪ್ರಜ್ಞೆ ತಪ್ಪಿ ಅವನ ಸೆರೆಯಾಗಿದ್ದರ ಪರಿಣಾಮದಿಂದಲೋ ಅವಳ ನಡೆ ನುಡಿ ಎಲ್ಲದರಲ್ಲೂ ಬದಲಾವಣೆಯಾಗಿತ್ತು. ತೊಟ್ಟುಕೊಳ್ಳುತ್ತಿದ್ದ ಬಟ್ಟೆಯಿಂದ ಹಿಡಿದು ತಿನ್ನುವ ಊಟದವರೆಗೂ ಮಂಡಿಯ ತನಕ ತುಂಡು ಬಟ್ಟೆ ಹಾಕುತ್ತಿದ್ದ ಹುಡುಗಿ ಈಗ ಲಕ್ಷಣವಾಗಿ ಮೈತುಂಬ ಬಟ್ಟೆ ಹಾಕುವುದನ್ನು ಕಲಿತಿದ್ದಾಳೆ. ಸದಾ ಕೂದಲನ್ನು ಹಾರಲು ಬಿಡುತ್ತಿದ್ದ ಹುಡುಗಿ ಸುಂದರವಾಗಿ ಜಡೆ ಹೆಣೆಯಲು ಪ್ರಾರಂಭ ಮಾಡಿದ್ದಾಳೆ. ಪ್ರತಿ ಬಾರಿ ಊಟವನ್ನು ಬೇಕಾಬಿಟ್ಟಿ ಹಾಳು ಮಾಡುತ್ತಿದ್ದವಳು ಈಗ ತಟ್ಟೆಯಲ್ಲಿ ಒಂದು ಅನ್ನದ ಅಗುಳನ್ನು ಕೂಡ ಬಿಡುತ್ತಿಲ್ಲ ಎಂದರೆ ಇದಕ್ಕೆಲ್ಲ ಕಾರಣ ಅವನೇ. ಸದ್ದಿಲ್ಲದವಳ ಮನದಲ್ಲಿ ಅವನು ಮಡೆ ಮಾಡಿಕೊಂಡಿದ್ದ. ಆದರೆ ಅದರ ಅರಿವು ಅವಳಿಗಿರಲಿಲ್ಲ. ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದ್ದ ಹುಡುಗಿಗೆ ಬರೀ ಅವನದ್ದೇ ನೆನಪು. ಅವನ ಮೇಲಿದ್ದ ಕೋಪ ಎಲ್ಲವೂ ಮಂಜಿನಂತೆ ಕರಗಿ ಪ್ರೇಮದ ಸ್ವರೂಪ ಪಡೆದುಕೊಂಡಿತ್ತು. ಅದೇಕೋ ಅವಳ ಮನಸ್ಸು ಅವನ ಮುದ್ದಾದ ಮಾತುಗಳಿಗಾಗಿ ಹಮ್ಮಲಿಸುತ್ತಿದ್ದವು. ಅವನು ಇನ್ನೆಂದೂ ತನಗೆ ಕರೆ ಮಾಡಲಾರನು ಎಂಬ ಸತ್ಯವನ್ನು ಅರಿತಿದ್ದವಳು ಮನಸ್ಸು ತಡೆಯಲಾರದೆ ತಾನೇ ಅವನಿಗೆ ಕರೆ ಮಾಡಿದ್ದಳು. ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲದ ಹುಡುಗ ಗ್ಯಾರೇಜ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಪದೇ ಪದೇ ಫೋನ್ ರಿಂಗ್ ಆಗುತ್ತಿದ್ದಾಗ ಫೋನ್ನತ್ತ ಕಣ್ಣು ಹಾಯಿಸದೆಯೇ ನೇರವಾಗಿ ಕಾಲ್ ರಿಸೀವ್ ಮಾಡಿ ಕಿವಿಗೊತ್ತಿಕೊಂಡನು. ಹಲೋ. ಅತ್ತಲಿಂದ ಬಂದ ಮಧುರ ಧ್ವನಿ ಕೇಳಿಯೇ ಅವನಿಗೆ ತಿಳಿದು ಹೋಗಿತ್ತು ಕರೆ ಮಾಡಿದವರು ಯಾರೆಂದು. ಅಸಹನೆಯಿಂದ ಹನಿತೀಡಿಕೊಂಡವನು ನೀನ್ಯಾಕೆ ನನಗೆ ಫೋನ್ ಮಾಡಿದೆ ಎಂದು ಕೇಳಿದನು. ಅವನ ಮಾತಲ್ಲಿ ಕೋಪ ಸ್ಪಷ್ಟ. ಯಾಕಂದರೆ ನಿನ್ನ ಮಗು ನಿನ್ನನ್ನು ಕೇಳ್ತಾ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ನಿನಗೆ ಹೇಗೂ ನನ್ನ ನೆನಪಾಗಲಿ ಪಾಪು ನೆನಪಾಗಲಿ ಇಲ್ವಲ್ಲ, ಅದಕ್ಕೆ ನಾನೇ ನೆನಪು ಮಾಡಿಕೊಂಡು ಕಾಲ್ ಮಾಡಿದೆ ಎಂದಳು ಬರುತ್ತಿದ್ದ ನಗುವನ್ನು ತಡೆ ಹಿಡಿಯುತ್ತಾ. ತಾನು ಬಿಟ್ಟ ಬಾಣವನ್ನು ತಿರುಗಿಸಿ ತನಗೇ ಬಿಡುತ್ತಿದ್ದಾಳೆ ಎಂದರಿತವನು, ಹೇಯ್ ನೀನೇನು ಮೆಂಟ್ಲ, ಮಗು ಅಂತೆ ಅಪ್ಪ ಅಂತೆ, ಸುಮ್ಮನೆ ಕಾಲ್ ಕಟ್ ಮಾಡೆ ಎಂದನು ಹಲ್ಲು ಕಚ್ಚಿ. ಅಮ್ಮ ಎಂದವಳು ಸಣ್ಣದಾಗಿ ಚೀರಿದ ಧ್ವನಿ ಅವನ ಕಿವಿಗೆ ಬಿದ್ದಿತು. ಏನಾಯ್ತೆ, ಯಾಕೆ ಹಾಗೆ ಕಿರ್ಚ್ಕೊಂಡೆ ಎಂದು ಗಾಬರಿಯಿಂದ ಕೇಳಿದನು, ಅದು ಕೂಡ ಕೋಪದಲ್ಲಿ. ನಿನ್ನ ಮಗು ಕಾಲಲ್ಲಿ ನನಗೆ ಒದಿತು, ನೋಡು ಈಗಲೂ ಒದಿತಾ ಇದೆ, ಹೇಗೆ ಒದಿತಿದೆ ನೋಡು, ಎಲ್ಲ ನಿನ್ನ ಬುದ್ಧಿನೇ. ಬಹುಶಃ ನನಗನ್ಸುತ್ತೆ ನನ್ನ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ಅಂತ, ಜೂನಿಯರ್ ತನವು ಎಂದಳು ಪ್ರಯಾಸದಿಂದ ನಗುವನ್ನು ತಡೆ ಹಿಡಿಯುತ್ತ. ಅವಳ ಮಾತು ಕೇಳಿ ತಲೆ ಕೆಟ್ಟಂತೆ ಆಗಿತ್ತು ಅವನಿಗೆ. ಕೈಯಲ್ಲಿದ್ದ ಟೂಲ್ಸ್ಗಳನ್ನು ಅಲ್ಲೇ ಬಿಸಾಕಿದವನು ತುಸು ದೂರ ಬಂದು ನಿಂತು, ಲೂಸ್ ಥರ ಯಾಕೆ ಆಡ್ತೀಯಾ, ಮಗು ಒದಿತು ಗಿಗು ಒದಿತು ಅಂತ ಇನ್ನೊಂದು ಸಲ ಏನಾದರೂ ಹೇಳಿದರೆ ಎದ್ದು ಬಂದು ನಾನು ನಿನಗೆ ಜಾಡಿಸಿ ಒದಿಬೇಕಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಲ್ ಕಟ್ ಮಾಡು, ಇನ್ನೊಂದು ಸಲ ಏನಾದರೂ ಕಾಲ್ ಮಾಡು, ಆಗಿದ್ದೆ ನಿನಗೆ ಹಬ್ಬ ಎಂದು ಫೋನ್ನಲ್ಲೇ ಬೈಗುಳದ ಸುರಿಮಳೆಗೈದನು ತನವು. ಗಮ್ಯ, ಬೇಗ ರೆಡಿಯಾಗಿ ಕೆಳಗಡೆ ಬಾಮ್ಮ, ಮದುವೆ ಶಾಪಿಂಗ್ಗೆ ಹೋಗೋಕಿದೆ ಎಂದು ಕೆಳಗಿನಿಂದಲೇ ಕೂಗು ಹಾಕಿದರು ಮೇಘ. ಅವರ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಹಾಸಿಗೆಯಿಂದ ಮೇಲೆದ್ದವಳು, ಸರಿ ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ, ನಿನ್ನ ಮಗು ಕಿಕ್ಕೊಡ್ತಿದೆ ಎಂದು ಸುರಿ ಕರೆ ತುಂಡರಿಸಿದರೆ ಉಕ್ಕಿ ಬರುತ್ತಿದ್ದ ಕೋಪವನ್ನು ತಡೆ ಹಿಡಿದುಕೊಂಡವನು ತನ್ನ ಕೆಲಸದತ್ತ ಗಮನ ಹರಿಸಿದನು. ಮನೆ ಮಂದಿಯೆಲ್ಲ ತಯಾರಾಗಿ ಗಮ್ಯಳ ಬರುವಿಕೆಗಾಗಿ ಕಾಯುತ್ತಿದ್ದರು. ಅಂದು ಪಾರ್ಥ ಕೂಡ ಅವರ ಜೊತೆಯೇ ಶಾಪಿಂಗ್ಗೆ ಹೋಗಲು ತಯಾರಾಗಿ ನಿಂತಿದ್ದನು. ಅಣ್ಣನ ಮದುವೆ ಕಾರಣದಿಂದ ಬಹಳ ಖುಷಿಯಾಗಿದ್ದಾನೆ ಹುಡುಗ. ಆದರೆ ಪ್ರಣವ್ ಮಾತ್ರ ತನಗೂ ಈ ಮದುವೆಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ತನ್ನ ಪಾಡಿಗೆ ತಾನು ನಿಂತಿದ್ದನು. ಅಕ್ಕ, ನನ್ನ ಸೊಸೆ ಮತ್ತು ಭ್ರಮ ಎಲ್ಲ ಎಲ್ಲಿ? ಮದುವೆ ಹುಡುಗಿ ಅವಳು ಇಲ್ಲದೆ ಶಾಪಿಂಗ? ಇನ್ನು ನನ್ನ ಚೋಟು ಎಲ್ಲಿ? ಅವಳು ಇಲ್ಲ ಅಂದರೆ ಮಜಾನೇ ಇರಲ್ಲ ಎಂದು ಹಲುಬಿಗೊಂಡರು ಮೇಘ.
ಅವರಿಬ್ಬರು ನಮ್ಮ ಜೊತೆ ಬರ್ತಾ ಇದ್ದಾರೆ ಮೇಘ. ಅವರಿಬ್ಬರನ್ನ ಬಿಟ್ಟು ಈ ಶಾಪಿಂಗ್ ಕಂಪ್ಲೀಟ್ ಆಗುತ್ತಾ ಎಂದು ತಂಗಿಯ ಮಾತಿಗೆ ನಸು ನಕ್ಕಳು ನೀಲ. ಅಯ್ಯೋ ಆಂಟಿ, ನಿಮಗೆ ನನ್ನ ಮೇಲೆ ಒಂದು ಅದೆಷ್ಟು ಪ್ರೀತಿ ನೋಡಿ. ನಿಮ್ಮ ಕೂಗು ನನ್ನ ಕಿವಿಗೆ ಬಿತ್ತು, ಅದಕ್ಕೆ ಬೇಗ ಬೇಗ ಓಡಿ ಬಂದೆ ಎಂದು ಮುದ್ದಾಗಿ ನುಡಿಯುತ್ತಾ ಕಣ್ಣನ್ನು ಪಿಳಿಪಿಳಿಗುಟ್ಟಿಸುತ್ತಾ ಮನೆಯೊಳಗೆ ಕಾಲಿಟ್ಟಿದ್ದಳು ಭ್ರಮ. ಅವಳನ್ನು ಕಂಡು ಮನೆಯವರೆಲ್ಲರ ಮುಖದ ಮೇಲೂ ನಗು ಮೂಡಿದರೆ ಪಾರ್ಥನ ಮುಖ ಬಿಳಿಚಿಕೊಂಡಿತು. ನಾನ್ಸೆನ್ಸ್, ಇಲ್ಲಿಗೂ ಬಂದ್ಲಾ? ನಾವು ಎಲ್ಲಿಗೆ ಹೋಗೋಕ್ಕೂ ಗೊತ್ತಿಲ್ಲ, ರೆಡಿಯಾಗಿ ಬಂದ್ಬಿಡ್ತಾಳೆ ನನ್ನೊಂದು ಇಡ್ಲಿನ ಎಲ್ಲಿಡ್ಲಿ ಅಂತ ಕೇಳಿಕೊಂಡು ಎಂದು ತನ್ನಲ್ಲಿ ಗೊಣಗುತ್ತಾ ಹಣೆ ತೀಡಿಕೊಂಡನು. ಅಷ್ಟೇ, ಅವನ ಆ ಮಾತುಗಳು ಸೂಕ್ಷ್ಮ ಕಿವಿ ಹೊಂದಿರುವ ಹುಡುಗಿಯ ಕಿವಿಗೆ ಬೀಳದೆ ಇರಲಿಲ್ಲ. ನೋಡಿ ನೋಡಿ ಆಂಟಿ, ನಿಮ್ಮ ಮಗ ಒಳಗೊಳಗೆಯೇ ನನಗೆ ಬೈತಾ ಇದ್ದಾರೆ. ಅವರಿಗೆ ನನ್ನನ್ನು ಕಂಡ್ರೇ ಆಗುವುದಿಲ್ಲ, ನಂಜೆ ಅವರಿಗೆ. ಈಗ ಅವರಿಗೆ ನಾನು ನಿಮ್ಮ ಜೊತೆ ಬರೋದು ಕೂಡ ಇಷ್ಟ ಇಲ್ಲ ಅಂತ ಕಾಣ್ತದೆ. ಮುಖ ನೋಡಿ ಹೇಗಾಗಿದೆ ಅವರದ್ದು ಅಂತ ಎಂದು ದೂರಿತ್ತಳು ಭ್ರಮ. ಅವಳ ಮಾತು ಕೇಳಿ ಹಣೆ ಚಚ್ಚಿಕೊಳ್ಳುವಂತಾಯಿತು ಹುಡುಗನಿಗೆ. ಹೌದೇನೋ ಪಾರ್ಥ, ನಿನಗೆ ನನ್ನ ಚೋಟುನ ಕಂಡ್ರೆ ಆಗಲ್ವಾ? ಹಾಗಾದರೆ ನೀನೊಂದು ಕೆಲಸ ಮಾಡು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಿಡು ಎಂದವರು ಅವಳ ಪಡವಹಿಸಿ ಮಾತಾಡಿದಳು ಮೇಘ. ತಕ್ಷಣ ಅವಳತ್ತ ಬಂದು ನಿಂತಳು ಭ್ರಮ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅವಳು ನಮ್ಮ ಜೊತೆ ಬರ್ತಾ ಇರೋದು ನನಗೆ ಖುಷಿನೇ. ಅವಳು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅಲ್ವಾ? ಹಾಗಿದ್ದಾಗ ನನಗೆ ಯಾಕೆ ಹೊಟ್ಟೆ ಕಿಚ್ಚು ಹೇಳಿ ಎಂದು ಬಾರದ ನಗುವನ್ನು ಮುಖದ ಮೇಲೆ ತರಿಸುತ್ತಾ ಹೇಳಿದನು ಪಾರ್ಥ. ಎಂಥ ಸಹ ಇಲ್ಲ ಆಂಟಿ, ನೀವು ಅವಳನ್ನು ನಂಬೇಡಿ, ಎಲ್ಲ ಲಾಟೆ ಅವಳದ್ದು ಎಂದು ಅವಳು ಮುಖ ತಿರುವಿದರೆ ಅರ್ಥವಾಗದ ಅವಳ ಮಾತಿನ ಶೈಲಿಗೆ ಮನೆಯವರೆಲ್ಲರೂ ನಕ್ಕರು. ಅದು ಸರಿ ನಮ್ಮ, ಎಲ್ಲಿ ನಿನ್ನ ಫ್ರೆಂಡ್, ನಮ್ಮನೆ ಸೊಸೆ, ಅವಳನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರು ಶ್ಯಾಮ್. ಅವಳು ನನ್ನ ಹಿಂದೆನೇ ಬಂದ್ಲು ಸರ್, ಆದರೆ ಈಗ ಕಾಣಿಸ್ತಿಲ್ಲ. ಒಂದು ನಿಮಿಷ ಹಾಗೆ ಹೋಗಿ ಹೀಗೆ ಬರ್ತೀನಿ ಎಂದು ಸುರಿದವಳೆ ಅಲ್ಲಿಂದ ಹೊರಹೋಗಿ ಧಾರಿಣಿಯನ್ನು ಕೂಡ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದಳು. ನೋಡಿ ನಿಮ್ಮ ಸೊಸೆಯನ್ನ ಎಂದವಳು ಧಾರಿಣಿಯನ್ನು ಅವರೆಲ್ಲರ ಮುಂದೆ ಕರೆತಂದು ನಿಲ್ಲಿಸಿದರೆ ಚಂದನದ ಗೊಂಬೆಯಂತೆ ಕಾಣುತ್ತಿದ್ದವಳ ಮೇಲೆಯೇ ಮನೆಯವರೆಲ್ಲರ ಕಣ್ಣು ಕೂಡ ಹೋಗಿದ್ದವು. ಮೊದಲೇ ಸೌಂದರ್ಯದ ಗನಿಯವಳು, ಈಗಂತೂ ಭ್ರಮಳ ಕೈಚಳಕದಿಂದ ಇನ್ನಷ್ಟು ಮುದ್ದಾಗಿ ಕಾಣುತ್ತಿದ್ದಳು. ಎಲ್ಲರೂ ಕಣ್ಕಣ್ ಬಿಡುತ್ತಾ ಅವಳನ್ನೇ ನೋಡುತ್ತಿದ್ದರೆ ಪ್ರಣವ್ ಮಾತ್ರ ಅವಳತ್ತ ಒಂದು ಬಾರಿಯೂ ಕಣ್ಣೆತ್ತಿ ನೋಡುವ ಕೃಪೆ ಮಾಡಲಿಲ್ಲ. ತಕ್ಷಣ ಅಣ್ಣನನ್ನು ಮೆಲ್ಲಗೆ ಚಿವುಟಿದ ಪಾರ್ಥ, ಫೋನ್ ಆಮೇಲೆ ಕುಟ್ಟುವಿಯಂತೆ, ಒಂದ್ಸಲ ಧಾರಿಣಿ ಅತ್ಕೇನ ಕಣ್ಣೆತ್ತಿ ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಎಂದು ಕಿವಿಯಲ್ಲಿ ಉಸುರಿದನು. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಪಾರ್ಥ. ಅವಳನ್ನೇನು ನಾನು ಇದು ಮೊದಲನೇ ಸಲ ನೋಡ್ತಾ ಇರೋದು, ಹಾಗೆ ನೋಡೋಕೆ ಎಂದು ಫೋನ್ ನೋಡುತ್ತಲೇ ತಮ್ಮನ ಬಳಿ ಉಸುರಿದನು. ಮೊದಲನೇ ಸಲ ಅಲ್ಲ ಕಣು, ಆದರೆ ಮದುವೆ ಫಿಕ್ಸ್ ಆದಮೇಲೆ ಇದೇ ಮೊದಲನೇ ಸಲ ತಾನೇ ನೀನು ಅವಳನ್ನು ನೋಡ್ತಾ ಇರೋದು. ಯಾರಿಗೆ ಗೊತ್ತು, ಆಗ ಕಾಣದೇ ಇರೋದು ಈಗ ಕಾಣಲೂಬಹುದು ಎಂದವನ ಮಾತಿಗೆ ಸಡಕ್ಕನೆ ಅವನತ್ತ ನೋಟ ಹರಿಸಿದನು ಪ್ರಣವ್. ಐ ಮೀನ್ ಬ್ಯೂಟಿ ಬ್ರೋ ಎಂದು ತನ್ನ ಮಾತನ್ನು ಸರಿಪಡಿಸಿದನು ಪಾರ್ಥ. ಕೊನೆಗೂ ತಮ್ಮನ ಮಾತಿಗೆ ಮಣಿದವನು ಅವಳನ್ನು ಕಣ್ಣೆತ್ತಿ ನೋಡುವ ಕೃಪೆ ಮಾಡಿದನು. ನಿಜಕ್ಕೂ ಅವನ ಆಡಿದ ಮಾತುಗಳು ಅಕ್ಷರಶಃ ಸತ್ಯ. ಒಪ್ಪವಾಗಿ ಸೀರೆಯಿಟ್ಟು ಕೂದಲನ್ನು ಇಳಿಬಿಟ್ಟು ಬಹಳ ಮುದ್ದಾಗಿ ಕಾಣುತ್ತಿದ್ದಳು ಧಾರಿಣಿ. ಇದೇ ಮೊದಲನೇ ಬಾರಿಗೆ ಅವಳನ್ನು ಸೀರೆಯಲ್ಲಿ ನೋಡಿದವನು ಕಳೆದೇ ಹೋಗಿದ್ದನು. ಆದರೆ ಅವಳು ಮಾತ್ರ ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಾಳೆ. ಎದುರು ನಿಂತಿರುವವಳನ್ನೇ ಕಣ್ಣಿವೆ ಇಕ್ಕದೆ ನೋಡುತ್ತಿದ್ದವನನ್ನು ಕಂಡು ಅಣ್ಣನ ಕೈಗಿಂಡಿದ ಪಾರ್ಥ, ಕಾಣಿಸ್ತಾ ಬ್ರೋ, ನೀನು ಈ ರೀತಿ ನೋಡ್ತಾ ಇದ್ದೀಯ ಅಂದಮೇಲೆ ನಿನಗೆ ಕಾಣಿಸಿರಲೇಬೇಕು, ಬ್ಯೂಟಿ ಎಂದು ಮುಸಿ ಮುಸಿ ನಕ್ಕನು. ತಕ್ಷಣ ತಲೆ ಒದರಿಕೊಂಡ ಪ್ರಣವ್ ತಮ್ಮನತ್ತ ಒಂದು ಸುಡುನೋಟ ಬೀರಿದನು. ತೆಪ್ಪಗಾದನು ಪಾರ್ಥ. ಆಂಟಿ, ಹೇಗೆ ಕಾಣಿಸ್ತಾ ಇದ್ದಾಳೆ ನಿಮ್ಮ ಸೊಸೆ ಎಂದು ಧಾರಿಣಿಯ ಭುಜದ ಮೇಲೆ ಕೈಯಿಟ್ಟು ಕೇಳಿದಳು ಭ್ರಮ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳಮ್ಮ ಎಂದು ಒಕ್ಕಡಲಿನಿಂದ ನುಡಿದರು ನೀಲಬೇಗ ಇಬ್ಬರು. ಮತ್ತೆ ರೆಡಿ ಮಾಡಿರೋದು ಯಾರು? ಮಂಗಳೂರ ಭ್ರಮ. ನಾವಂದ್ರೆ ಕುಶಲ ಎಂದು ತನ್ನ ಕೂದಲನ್ನು ಹಾರಿಸಿದಳು ಭ್ರಮ. ಮತ್ತದೇ ನಗು ಮನೆ ಮಂದಿಯ ಮುಖದಲ್ಲಿ. ಇದಕ್ಕೇನು ಕಮ್ಮಿ ಇಲ್ಲ, ಬಾರಿ ಸ್ಕೋಪ್ ತಗೊಳ್ಳೋದೇ ಆಯಿತು ಎಂದು ಮನದಲ್ಲೇ ಗೊಣಗಿದನು ಪಾರ್ಥ.
ಕೆಂಪು ಬಣ್ಣದ ಸಲ್ವಾರ್ ಧರಿಸಿ ತನ್ನ ಕೂದಲನ್ನು ಸಡಿಲವಾಗಿ ಜಡೆ ಹೆಣೆದು ಮುಂದೆ ಹಾಕಿದವಳು ಲಘುವಾಗಿ ಮೇಕಪ್ ಮಾಡಿಕೊಂಡು ತಯಾರಾದಳು. ಕನ್ನಡಿಯಲ್ಲಿ ಮೂಡಿದ ತನ್ನ ಪ್ರತಿಬಿಂಬ ಕಂಡು ನಸುನಕ್ಕಳು ಗಮ್ಯ. ಎಷ್ಟೊಂದು ಬದಲಾವಣೆ ಆಗಿದೆ ನನ್ನಲ್ಲಿ, ನನಗೇನೆ ಶಾಕ್ ಆಗ್ತಿದೆ. ಹಿಂದೆ ಇದ್ದ ಗಮ್ಯನಿಗೂ ಈಗಿರೋ ಗಮ್ಯನಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಇದಕ್ಕೆಲ್ಲ ಕಾರಣ ನೀನು ಕಣೋ ಈಡಿಯಟ್ ಎಂದು ತನ್ನಷ್ಟಕ್ಕೆ ನಕ್ಕವಳು ಫೋನ್ ಕೈಗೆತ್ತಿಕೊಂಡು ತನ್ನದೊಂದು ಮುದ್ದಾದ ಸೆಲ್ಫಿ ತೆಗೆದು ಅವನಿಗೆ ಕಳಿಸಿದಳು. ಬೆಳಗಿನ ಹೊತ್ತು ಆಗಿದ್ದರಿಂದ ಎಲ್ಲರ ಜೊತೆಗೂಡಿ ತಾನು ತಂದಿದ್ದ ಬುತ್ತಿ ಉಣ್ಣುತ್ತಿದ್ದನು ತನವ್. ಅಷ್ಟರಲ್ಲಿ ಫೋನ್ನ ಪರದೆಯ ಮೇಲೆ ಮೂಡಿದ ಸಂದೇಶ ಕಂಡು ಅದನ್ನು ತೆರೆದು ನೋಡಿದವನಿಗೆ ಒಂದೇ ಸಲಕ್ಕೆ ಖಾರ ನೆತ್ತಿಗೆ ಏರಿಬಿಟ್ಟಿತ್ತು. ತಕ್ಷಣ ಅವರ್ಯಾರಿಗೂ ಅನುಮಾನ ಬರಬಾರದೆಂದು ಸಡಸಡನೆ ನೀರು ಕುಡಿದವನು ಅವಳ ಫೋಟೋವನ್ನು ನೋಡುತ್ತಿದ್ದನು. ಮೊದಲ ಬಾರಿಗೆ ಅವಳು ಆ ರೀತಿ ಬಟ್ಟೆ ಹಾಕಿ ಸಾಂಪ್ರದಾಯಿಕವಾಗಿ ತಯಾರಾಗಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು. ಜೊತೆಗೆ ಅವಳ ಜಡೆ ಹೆಣೆದ ಕೂದಲು ಕಂಡು ಇನ್ನಷ್ಟು ಆಶ್ಚರ್ಯವಾಗಿತ್ತು. ಏನಿದು, ಈ ಶೂರ್ಪನಖಿ ಯಾವಾಗಿಂದ ಈ ರೀತಿ ಬಟ್ಟೆ ಹಾಕೋಕೆ ಶುರು ಮಾಡಿದ್ಲು? ಅದೇನೇ ಇರಲಿ, ಆ ತುಂಡು ಬಟ್ಟೆಗಿಂತ ಇದರಲ್ಲಿ ತುಂಬ ಲಕ್ಷಣವಾಗಿ ಕಾಣ್ತಾಳೆ ಎಂದು ಮನದಲ್ಲೇ ಅವಳ ಅಂದವನ್ನು ಹೊಗಳಿದವನು ಏನೂ ಉತ್ತರಿಸದೆ ಫೋನ್ನ ಬದಿಗಿಟ್ಟು ಕೈ ತೊಳೆಯಲು ಹೋದನು. ಅವನಿಂದ ಯಾವ ಉತ್ತರವೂ ಬಾರಲಿಲ್ಲ ಎಂದು ಅವಳೇನೂ ಬೇಸರ ಪಟ್ಟುಕೊಳ್ಳಲಿಲ್ಲ. ಒಟ್ಟಿನಲ್ಲಿ ಅವನು ಆ ಫೋಟೋವನ್ನು ನೋಡಿದ್ದರೆ ಅವಳಿಗೆ ಅಷ್ಟೇ ಸಾಕಾಗಿತ್ತು. ಅವಳ ಆಸೆ ಆಗಲಿ ಈಡೇರಿತ್ತು ಅಲ್ಲವೇ? ನೀಲ, ಗಮ್ಯೆಯಲ್ಲಿ ಇನ್ನೂ ರೆಡಿ ಆಗಿಲ್ವವಳು? ಎಷ್ಟು ಹೊತ್ತು? ಹೋಗಿ ನೋಡಿ ಕರ್ಕೊಂಡು ಬಾ ಎಂದು ಮಡದಿಗೆ ಆಜ್ಞೆ ಇಟ್ಟರು ರಾಮ್. ಸರಿ ರಾಮ್ ಎಂದವಳೇ ಅವಳ ರೂಮಿನತ್ತ ಹೋಗುವಷ್ಟರಲ್ಲಿ ರೂಮಿನ ಬಾಗಿಲು ಎಳೆದುಕೊಂಡು ಹೊರಬಂದಿದ್ದಳು ಗಮ್ಯ. ಇದೀಗ ಎಲ್ಲರ ಗಮನವು ಅವಳ ಮೇಲೆಯೇ. ಮಗಳನ್ನು ಆ ರೀತಿ ಕಂಡು ರಾಮ್ ಹಾಗೂ ನೀಲರವರ ಮನಸ್ಸು ತುಂಬಿ ಬಂದಿದ್ದವು. ಸೌಂದರ್ಯದ ವಿಷಯದಲ್ಲಿ ಧಾರಿಣಿಯಷ್ಟು ಅಲ್ಲದಿದ್ದರೂ ಅವಳು ಸುಂದರಿಯೇ. ಅಕ್ಕನನ್ನು ಹೊಸ ಅವತಾರದಲ್ಲಿ ಕಂಡು ಪ್ರಣವ್ ಹಾಗೂ ಪಾರ್ಥನಿಗೂ ಆಶ್ಚರ್ಯವಾಗಿತ್ತು. ಆದರೂ ತೋಡಗೂಡಲಿಲ್ಲ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಮ್ಮ ಎಂದು ಮನಸಾರೆ ಹೊಗಳಿದರು ಮೇಘ. ಅವಳ ಮಾತಿಗೆ ಮುಗುಳು ನಗುವೆ ಅವಳುತ್ತರ. ಹೌದು ಗಮ್ಯಕ್ಕ, ತುಂಬ ಚಂದ ಕಾಣಿಸ್ತಾ ಇದ್ದೀರಾ. ಆ ತುಂಡು ಬಟ್ಟೆ ಬಿಟ್ಟು ಇನ್ಮುಂದೆ ಇದೇ ಥರ ಬಟ್ಟೆ ಹಾಕಿ, ಆಗ ಇನ್ನೂ ಮುದ್ದಾಗಿ ಕಾಣಿಸ್ತೀರಾ ಎಂದಳು ಭ್ರಮ. ಅವಳ ಮಾತಿಗೆ ಮೆಚ್ಚುಗೆಯ ನಗು ಕೊಟ್ಟಳು ಗಮ್ಯ. ಸರಿ ಹೊರಡೋಣ್ವಾ ಎಲ್ರೂ ಎಂದು ಮುಂದೆ ಹೋದರು ಶ್ಯಾಮ್. ಅವರ ಹಿಂದೆಯೇ ಎಲ್ಲರೂ ಹೋದರು. ನೀಲಮೇಘ, ರಾಮ್ ಒಂದೇ ಕಾರಿನಲ್ಲಿ, ಸುಧಾಕರ್ ಅವರ ಜೊತೆ ಹೋದರೆ ಭ್ರಮ, ಪಾರ್ಥ, ಪ್ರಣವ್, ಧಾರಿಣಿ, ಗಮ್ಯ ಒಂದೇ ಕಾರಿನಲ್ಲಿ ಹೊರಟರು. ವಿಶೇಷ ಏನೆಂದರೆ ಅವಳ ಕಾರಿಗೆ ಭ್ರಮ ಸಾರಥಿಯನ್ನಾಗಿ ಮಾಡಿಸಿದ್ದು ಮಾತ್ರ ಪಾರ್ಥನನ್ನು. ಬೇಡ ಎಂದರೂ ಧಾರಿಣಿ, ಪ್ರಣವ್ ಇಬ್ಬರನ್ನು ಒಟ್ಟಿಗೆ ಕೂಡಿಸಿ ಅವರ ಪಕ್ಕ ಗಮ್ಯಳನ್ನು ಕೂಡಿಸಿದ ಭ್ರಮ ತನ್ನ ಸೀಟನ್ನು ಮುಂದುಗಡೆ ಕಾದಿರಿಸಿದ್ದಳು. ಅವಳ ನಾಲಿಗೆ ಅಲ್ಲೂ ಸುಮ್ಮನೆ ಕೂಡಲಾರದು. ಒಟ್ಟಿನಲ್ಲಿ ಎಲ್ಲ ಜೋಡಿಗಳ ಪಯಣ ಅಲ್ಲಿಂದಲೇ ಪ್ರಾರಂಭವಾಗಿದ್ದವು. ಮುಂದುವರಿಯುವುದು.